ಶಿರಾನಗರದಲ್ಲಿರುವ ಲೈಫ್ ಕೇರ್ ಹಾಸ್ಪಿಟಲ್ನಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಭಾನುವಾರ ಆಯೋಜಿಸಲಾಗಿತ್ತು. ನೂರಾರು ಮಂದಿ ಆಗಮಿಸಿ ವೈದ್ಯರಿಂದ ಆರೋಗ್ಯ ತಪಾಸಣೆ ಹಾಗೂ ಸಲಹೆಯನ್ನ ಪಡೆದುಕೊಂಡರು. ಈ ಶಿಬಿರದಲ್ಲಿ ಮಹಿಳಾ ಮತ್ತು ಪ್ರಸೂತಿ ತಜ್ಞರಾದ ಡಾಕ್ಟರ್ ಡಿಎಂ ಗೌಡ, ಡಾಕ್ಟರ್ ಸಬಾ ಅಂಜುಮ್ ಹಾಗೂ ಡಾಕ್ಟರ್ ಅಕ್ಷಯ್ ಎಸ್ ರವರು ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ರೋಗಿಗಳನ್ನ ತಪಾಸಣೆ ನಡೆಸಿ ಸೂಕ್ತ ವೈದ್ಯಕೀಯ ಸಲಹೆಗಳನ್ನು ನೀಡಿದ್ರು. ಈ ಶಿಬಿರದಲ್ಲಿ ಬಂಜೇತನ ಸಮಸ್ಯೆಯಿಂದ ಬಳಲುತ್ತಿರುವ ದಂಪತಿಗಳಿಗೆ ಡಾಕ್ಟರ್ ಅಕ್ಷಯ್ ಎಸ್ ರವರು ವಿಶೇಷ ತಪಾಸಣೆಯನ್ನ ನಡೆಸಿ ಬಂಜೇತನಕ್ಕೆ ಕಾರಣಗಳು ಹಾಗೂ ಮುಂದಿನ ಚಿಕಿತ್ಸಾ ಕ್ರಮಗಳ ಕುರಿತು ಅಗತ್ಯ ಮಾರ್ಗದರ್ಶನಗಳನ್ನ ನೀಡಿದ್ರು. ಜೊತೆಗೆ ಗರ್ಭಿಣಿಯರ ಆರೈಕೆ, ಹೈ ರಿಸ್ಕ್ ಗರ್ಭಧಾರಣೆ, ಸಾಮಾನ್ಯ ಹಾಗೂ ಸಿಸೇರಿಯನ್ ಹೆರಿಗೆ, ಕುಟುಂಬ ನಿಯೋಜನೆ, ಬಂಜೇತನ ತಪಾಸಣೆ, ಗರ್ಭಕೋಶ ಸಂಬಂಧಿತ ಸಮಸ್ಯೆಗಳು, ಅಧಿಕ ಋತುಸ್ರಾವ, ಬಿಳಿಸ್ರಾವ ಹಾಗೂ ಗರ್ಭಕಂಠ ಕ್ಯಾನ್ಸರ್ಗಳು ಸೇರಿದಂತೆ ವಿವಿಧ ಆರೋಗ್ಯ ಸಮಸ್ಯೆಗಳ ಕುರಿತು ತಜ್ಞ ವೈದ್ಯರು ಸಲಹೆಯನ್ನ ನೀಡಿದ್ರು. ಇವತ್ತು ಸಂತೋಷದ ಸುದ್ದಿ ಏನು ಅಂತ ಹೇಳಿದ್ರೆ, ಒಂದು 10 ರಿಂದ 15 ದಿನ ನಾವು ಇವತ್ತು ಕ್ಯಾಂಪ್ ಮಾಡೋಣ ಅಂತ ನಮ್ಮ ಎಲ್ಲಾ ಸ್ಟಾಫ್ ಸಿಬ್ಬಂದಿ ತುಂಬಾ ಹಳ್ಳಿಗೆ ಹೋಗಿ ಮೂಲೆಗೆ ಹೋಗಿ ಶಿರಾ ತಾಲೂಕಲ್ಲಿ ಎಲ್ಲಾರು ಜನಕ್ಕೆ ಆರೈಸಿದೇನು ಅಂತ ಹೇಳಿದ್ರೆ ಜನ ಬರ್ಲಿ ಅಂತ. ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಇಡೀ ನಮ್ಮ ಹಾಸ್ಪಿಟ್ಲ್ ಇವತ್ತು ಪೇಷಂಟ್ ತುಂಬಿದ್ದಾರೆ. ಅದು ಬಂಜತನದ ಸಮಸ್ಯೆ ಆಗ್ಲಿ, ಹೊಟ್ಟೆ ನೋವು ಆಗ್ಲಿ, ಸರ್ಜರಿ ಸಮಸ್ಯೆ ಆಗ್ಲಿ, ಮತ್ತೆ OBG ಸಮಸ್ಯೆ ಆಗ್ಲಿ, ಎಲ್ಲಾ ಸಮಸ್ಯೆಗಳಿಗೆ ಬಂದಿದ್ದಾರೆ. ಮತ್ತೆ ಕೆಲವು ನಮ್ದು ಸಣ್ಣ ಪುಟ್ಟ ನಮ್ ಕೈಯಲ್ಲಿ ಸಾಧ್ಯಷ್ಟು ಕೆಲವು ಬ್ಲಡ್ ಚೆಕಪ್ ಮತ್ತೆ ಕೆಲವು ಮಾತ್ರೆಗಳು ಹಂಚುತ್ತಾ ಇದ್ದೀವಿ. ಎಲ್ಲರೂ ತಗೊಂಡು ಹೋಗ್ತಾ ಇದ್ದಾರೆ. ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ನಾವು ಹೇಳಿದ್ದು ಡಾಕ್ಟರ್ಗಳು ತುಂಬಾ ಜನ ಬಂದಿದ್ದಾರೆ. ಅಕ್ಷಯ ಡಾಕ್ಟರ್ ಆಗ್ಲಿ, ಗೌಡ ಡಾಕ್ಟರ್ ಆಗ್ಲಿ, ಮತ್ತೆ ನಮ್ಮ ಡಾಕ್ಟರ್ ಸಭಾ ಅವರಾಗ್ಲಿ, ಮತ್ತೆ ನಾನು, ನಮ್ಮ ಹರ್ಷಿತಾ ಡಾಕ್ಟರ್ ತೇಜಸ್ವಿನಿ ಎಲ್ಲರೂ ಬಂದು ಖುಷಿಯಾಗಿಂದ ಮಾಡ್ತಾ ಇದ್ದೀವಿ. ಎಲ್ಲ ಉಚಿತ ಏನಿದೆ ಎಲ್ಲ ಸೌಲಭ್ಯಗಳು ನಾವು ಇವತ್ತು ಕೌನ್ಸಿಲಿಂಗ್ ಮೂಲಕ, OPD ಮೂಲಕ, ಮೆಡಿಸಿನ್ ಕೊಡೋದ ಮೂಲಕ ಇದೇ 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಾವೇನು ಉಚಿತ ಕ್ಯಾಂಪ್ ಇಟ್ಕೊಂಡಿದ್ದೀವಿ ಅದು ಸಂತೋಷವಾಗಿ ನಡೀತಾ ಇದೆ ಅಂತ ಹೇಳಿ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಎಲ್ಲ ಸಿರಾ ಜನತೆಗೆ ಇವತ್ತು ಹೇಳ್ತೀನಿ. ಮತ್ತೆ ನಮ್ಮ ಲೈಫ್ ಕೇರ್ ಹಾಸ್ಪಿಟಲ್ ವಾಸವಿ ಸ್ಕೂಲ್ ಎದುರು ನಮ್ಮಲ್ಲಿ ಸರ್ಜರಿ ಸೇವೆಗಳು, ಸರ್ಜರಿ ಅಂತ ಹೇಳಿದ್ರೆ ಒಂದು ಅಪೆಂಡಿಕ್ಸ್ ಆಗ್ಲಿ, ಹರ್ನಿಯಾ ಆಗ್ಲಿ, ಥೈರಾಯ್ಡ್ ಆಗ್ಲಿ, ಮತ್ತೆ ಎನಿ ಗಡ್ಡೆ ಅಂದ್ರೆ ಏನು ಅಂತ ಹೇಳಿದ್ರೆ ಕ್ಯಾನ್ಸರ್ ಗಡ್ಡೆಗಳಾಗ್ಲಿ, ಮತ್ತೆ ಗ್ಯಾಂಗ್ರೀನ್ ಇಂದ ಬಳಲುತ್ತಿರುವ ಕಾಲಲ್ಲಾಗ್ಲಿ, ಮತ್ತೆ ಕಾಲ್ ಏನಾದ್ರು ಇನ್ಫೆಕ್ಷನ್ ಆಗಿರುತ್ತೆ, ಮತ್ತೆ ವೂಂಡ್ ಆಗಿರುತ್ತೆ, ಅಲ್ಸರ್ ತುಂಬಾ ದಿನದಿಂದ ಅದು ಗುಣ ಆಗಿರಲ್ಲ, ಅಂತ ಸೇವೆಗಳು ನಾವಿಲ್ಲಿ ಮಾಡ್ತಾ ಇದ್ದೀವಿ. ದಿನನಿತ್ಯ ನಾವು ಸೋಮವಾರದಿಂದ ಶನಿವಾರ ಸೌಲಭ್ಯ ಕೊಡ್ತಾ ಇದ್ದೀವಿ. ಕಮ್ಮಿ ದರದಲ್ಲಿ ಆದಷ್ಟು ನಾವು ಮಾಡ್ಕೊಡ್ತೀವಿ. ನಿಮ್ಗೆ ಏನ್ ವಿನಂತಿ ಅಂತ ಹೇಳಿದ್ರೆ, ಸುಮಾರು 250ಗಿಂತ 300 ಸರ್ಜರಿ ಮಾಡಿದ್ದೀನಿ. ಅಪೆಂಡಿಕ್ಸ್ ಆಗ್ಲಿ, ಹರ್ನಿಯಾ ಆಗ್ಲಿ, ಪಿತ್ತಕೋಶದ ಕಲ್ಲಾಗ್ಲಿ, ಎಲ್ಲ ಲೇಸರು ಇದೆ, ಓಪನ್ ಇದೆ. ಮತ್ತೆ ನಮ್ಮ OBG ಮಾತಾಡ್ಬೇಕು ಅಂತ ಹೇಳಿದ್ರೆ ಸುಮಾರು 200 ರಿಂದ 250 ಹೆರಿಗೆಗಳಾಗಿದ್ದಾವೆ. ಅದರಲ್ಲಿ ನಾರ್ಮಲ್, ಸಿಸೇರಿಯನ್, ಮತ್ತೆ ಎಷ್ಟೋ ಗಡ್ಡೆಗಳು, ಹಿಸ್ಟೆಕ್ಟಮಿ ಅಂತ ಏನ್ ಹೇಳ್ತೀವಿ ಗರ್ಭಕೋಶದು, ಅದು ತೆಗಿ ಆಪರೇಷನ್ ಎಲ್ಲರೂ ಮಾಡ್ತಾ ಇದ್ದೀವಿ. ಒಳ್ಳೆ ನಮ್ಮ ಹತ್ರ ಟೀಮ್ ಇದೆ. 35 ರಿಂದ 40 ಜನ ಸಿಬ್ಬಂದಿಗಳಿದ್ದಾರೆ. ಎಲ್ಲ ನಮ್ಮ ಓಪನ್ ಫಾರ್ಮಸಿ ಇದೆ, ಓಪನ್ ಲ್ಯಾಬ್ ಇದೆ, ಎಲ್ಲಾ ಸೇವೆಗಳಿದೆ, ಸ್ಪೆಷಲ್ ರೂಮ್ಸ್ ಇದೆ, ಜನರಲ್ ವಾರ್ಡ್ ಇದೆ. ಅತಿ ಕಡಿಮೆ ದರದಲ್ಲಿ ನಾವು ಸೇವೆ ಮಾಡಬೇಕು ಅಂತ ಹೇಳಿ ಈ ಒಂದು ಹಾಸ್ಪಿಟಲ್ ಇಂದ ನಮ್ಮ ತಂದೆ ಓಪನ್ ಮಾಡಿರೋ ಹಾಸ್ಪಿಟಲ್ ನಾವೆಲ್ಲ ಸೇವೆ ಸಲ್ಲಿಸಬೇಕು ಅಂತ ನಾವು ವಂದನೆಗಳಿಂದ ನಿಮ್ಗೆ ಕೇಳ್ಕೊಂತಿದೀವಿ. ಬಂದು ಸದುಪಯೋಗ ತಗೊಳ್ಳಿ. ಧನ್ಯವಾದಗಳು. ಲೈಫ್ ಕೇರ್ ಹಾಸ್ಪಿಟಲ್ ಶಿರಾದಲ್ಲಿ ಸ್ತ್ರೀ ರೋಗ ಡಿಪಾರ್ಟ್ಮೆಂಟ್ ಅಂದರೆ ಈ ವಿಭಾಗವನ್ನು 1 ವರ್ಷದಿಂದ ಸುಮಾರು ನಡೆಸ್ತಾ ಇದ್ದೀವಿ. ಇಲ್ಲಿ ಸುಮಾರು 250ಕ್ಕಿಂತ ಹೆಚ್ಚು ಸರ್ಜರಿಗಳಾಗಲಿ, ನಾರ್ಮಲ್ ಹೆರಿಗೆ ಮತ್ತು ಸಿಸೇರಿಯನ್ ಹೆರಿಗೆಗಳು, ಮತ್ತು ಗರ್ಭಕೋಶ ಸಂಬಂಧಪಟ್ಟಿದ್ದ ಗೆಡ್ಡೆಗಳಾಗಲಿ ಅಥವಾ ಅಂಡಾಶಯದಲ್ಲಿ ಬರೋ ಗೆಡ್ಡೆಗಳಾಗಲಿ ಅದರೆಲ್ಲ ಆಪರೇಷನ್ನು, ನಾರ್ಮಲ್ ಆಪರೇಷನ್ ಆಗಲಿ ಅಥವಾ ಲ್ಯಾಪ್ರೋಸ್ಕೋಪಿ ಉದರದರ್ಶಕ ಶಸ್ತ್ರಚಿಕಿತ್ಸೆ ಆಗಿ ನಾವು ಮಾಡಿದ್ದೀವಿ. ಮತ್ತು ಹೆಣ್ಮಕ್ಳಿಗೆ ಇರೋ ತುಂಬ ಸಮಸ್ಯೆ, ನಾನಾ ಥರದ ಸಮಸ್ಯೆ, ಅದು ಮುಟ್ಟಿನ ಸಮಸ್ಯೆ ಆಗಿರಬಹುದು, ಅಥವಾ ಅವರಿಗೆ ಹೊಟ್ಟೆ ನೋವಿನ ಸಮಸ್ಯೆ ಆಗಿರಬಹುದು, ಬಿಳಿ ಮುಟ್ಟಿನ ಸಮಸ್ಯೆ ಆಗಿರಬಹುದು, ಮಕ್ಕಳು ಆಗದೆ ಇರೋ ಬಂಜೆತನ ಸಮಸ್ಯೆ ಆಗಿರಬಹುದು, ಬೇರೆ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಇಲ್ಲಿ ನಾನು ಸ್ತ್ರೀರೋಗ ತಜ್ಞೆಯಾಗಿ ನನ್ನ ಸೇವೆ ಸಲ್ಲಿಸ್ತಾ ಇದ್ದೀನಿ. ನೀವು ನನ್ನ ಹತ್ರ ಬಂದು ಈ ಸೇವೆಗಳನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ನಿಮ್ಮ ಹತ್ರ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಈ ಒಂದು ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಿಕ್ಕೆ ಆಯೋಜಕರಾದಂತಹ ನಮ್ಮ ಲೈಫ್ ಕೇರ್ ಆಸ್ಪತ್ರೆಯ ಸಂಸ್ಥಾಪಕರು ಮತ್ತು ಸರ್ಜನ್ ವೈದ್ಯರಾದಂಥ ಡಾಕ್ಟರ್ ಫಜಲ್ರವರಿಗೆ ಮತ್ತು ಇಲ್ಲಿಯ ಸ್ತ್ರೀರೋಗ ತಜ್ಞರಾದಂಥ ಶ್ರೀಮತಿ
ಸಭಾ ಅಂಜುಮ್ರವರಿಗೂ ಸಹಿತ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಅವರಿಗೂ ಸಹಿತ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕಾಗಿ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಮತ್ತು ಜನಸಾಮಾನ್ಯರು ಈ ಸಂದರ್ಭದಲ್ಲಿ ಇದರ ಒಂದು ಸದುಪಯೋಗನ ಪಡ್ಕೊಳ್ಬೇಕು. ಹೆಚ್ಚು ಹೆಚ್ಚು ತಮ್ಮ ಸಮಸ್ಯೆಗಳನ್ನ ನಿವಾರಣೆ ಮಾಡಿಕೊಂಡು ಜನರಲ್ಲಿ ಸಮಾಜದಲ್ಲಿ ತಾವು ಸಹ ಒಂದು ಸಂತೋಷದಿಂದ ಬಾಳ್ವೆ ಮಾಡ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಲಿ ಅಂತ ಹೇಳಿ ಕೇಳ್ಬೋದು. ಧನ್ಯವಾದ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.